ಹಲೋ ನಮಸ್ಕಾರ. ಹೋಪ್ ಎಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಸಖತ್ತಾಗಿದ್ದೀನಿ. ಆ್ಯಂಡ್ ಇವತ್ತು ಯಾವ ವಾರ ಗೊತ್ತಾ? ಗುರುವಾರ. ಇವತ್ತಿಗೆ ಗೌರಿನ ಇಟ್ಟು 3ನೇ ದಿನ. ಸೊ ಗೌರಿನ ಸಾವಣಿಸ್ಬೇಕು ಇವತ್ತು. ಹಾಗೆ ಇವತ್ತು ನಾನು ಆಫೀಸ್ಗೂ ಕೂಡ ಹೋಗ್ಬೇಕು. ಈ ವೀಕ್ ಕಂಪ್ಲೀಟ್ ನಾನು ಹೋಗಿಲ್ಲ ಆಫೀಸ್ಗೆ. ಥರ್ಸ್ಡೇ ಫ್ರೈಡೆ ಅಂತ ಇಟ್ಕೊಂಡಿದ್ದೆ, ಯಾಕಂದ್ರೆ ಹಬ್ಬದ ವಾರ ಅಲ್ಲ. ಹಾಗಾಗಿ ಬಗ್ಗೆ ಅಂತ ಕೆಲವೊಂದು ಸ್ವೀಟ್ಸು ಅಮ್ಮ ಊರಿಂದ ತಂದಿದ್ರು. ಸೊ ನಾನು ಅಮ್ಮನ ಕೈಲಿ ಏಳಿಸ್ಕೊಂಡು ಮನೆಯಲ್ಲೇ ರವೆ ಉಂಡೆ ಮಾಡ್ತಾ ಇದ್ದೀನಿ. ಆ್ಯಂಡ್ ಇದಕ್ಕೆ ನಾನು ರವೆ ತೊಗೊಂಡಿದ್ದೀನಿ, ಸಕ್ಕರೆ, ತೆಂಗಿನಕಾಯಿ ತೊಗೊಂಡಿದ್ದೀನಿ. ಇನ್ ಕೇಸ್ ತೆಂಗಿನಕಾಯಿ ಇಲ್ಲ ಅಂದರೆ ಕೊಬ್ಬರಿ ಅಥವಾ ಡೆಸಿಕೇಟೆಡ್ ಕೊಕೊನಟ್ ತೊಗೋಬೋದು, ದ್ರಾಕ್ಷಿ ಗೋಡಂಬೆ ಹಾಗೆ ಏಲಕ್ಕಿಕಾಯಿ ಇಷ್ಟನ್ನು ತೊಗೊಂಡಿದ್ದೀನಿ ಅಮ್ಮ ಹೇಳ್ದಂಗೆ. ಮೊದಲಿಗೆ ಒಂದು ಬಾಣಲಿ ತೊಗೊಂಡ್ಬಿಟ್ಟು ಅದಕ್ಕೆ ಒಂದು 3ರಿಂದ 4 ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕೋತಾ ಇದ್ದೀನಿ. ಸೊ ಇದಕ್ಕೆ ನಾನೇನು ತೆಗೆದಿಟ್ಕೊಂಡಿದ್ದಲ್ಲ ದ್ರಾಕ್ಷಿ ಗೋಡಂಬೆ, ಅದನ್ನ ಹಾಕಿ ಲೈಟಾಗಿ ಗೋಲ್ಡನ್ ಬ್ರೌನ್ ಕಲರ್ ಬರೋ ತನಕ ಬಾಡಿಸ್ಕೊತಾ ಇದ್ದೀನಿ. ಇದು ನೀಟಾಗಿ ಫ್ರೈ ಆದ್ಮೇಲೆ ಒಂದು ಪ್ಲೇಟಿಗೆ, ಸಪ್ರೇಟ್ ಪ್ಲೇಟಿಗೆ ನಾನು ತೆಗೆದಿಟ್ಕೋತಾ ಇದ್ದೀನಿ. ತೆಗೆದಿಟ್ಕೊಂಡು ಇದೇ ಬಾಣ್ಲಿಗೆ ಸೇಮ್ ಏನ್ ತುಪ್ಪ ಇರುತ್ತಲ್ಲ ಇದೇ ಬಾಣ್ಲಿಗೆ ಅದೇನು ರವೆ ತಗೊಂಡಿದ್ದೆ ಅದನ್ನ ಸೇರಿಸ್ಬಿಟ್ಟು ಫ್ರೈ ಮಾಡ್ಕೋತಾ ಇದ್ದೀನಿ ನೀಟಾಗಿ. ಇದು ಕೂಡ ಅಷ್ಟೇ ಗೋಲ್ಡನ್ ಬ್ರೌನ್ ಕಲರ್ ಬರೋ ತನಕ ಫ್ರೈ ಮಾಡ್ಕೋಬೇಕಾಗತ್ತೆ. ನಿಧಾನ ಸಿಮ್ ಅಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೋಬೇಕಾಗತ್ತೆ. ಸೊ ಇದು ಫ್ರೈ ಆದ್ಮೇಲೆ ಇದನ್ನು ಕೂಡ ಸಪ್ರೇಟ್ ಆಗಿ ಒಂದು ಪ್ಲೇಟ್ಗೆ ತೆಗೆದಿಟ್ಕೊಂಡೆ. ನಂತರ ಇದೇ ಬಾಣ್ಲಿಗೆ ಹಾಲು ತಗೊಂಡಿರ್ತೀನಲ್ಲ, 1 ಕಪ್ ಅಷ್ಟು ಹಾಲು ತಗೊಂಡಿದ್ದೆ. ಸೊ ಇದನ್ನ ಕಾಯಿಸ್ಕೊತಾ ಇದ್ದೀನಿ. ಈ ಹಾಲು ಕಾಯಿದ್ಮೇಲೆ ಇದಕ್ಕೆ ಸಕ್ಕರೆ ತಗೊಂಡಿದ್ವಲ್ಲ, 1 ಬೌಲ್ ಅಷ್ಟು ಸಕ್ಕರೆನ ಇಲ್ಲಿ ಸೇರಿಸ್ಕೊತಾ ಇದ್ದೀನಿ. ಇದನ್ನ ಒಂದ್ ಕಡೆ ಬೇಯೋದಿಕ್ಕೆ ಇಟ್ಬಿಟ್ಟು ಇನ್ನ ಏಲಕ್ಕಿಕಾಯಿ ತಗೊಂಡಿದ್ನಲ್ಲ, ಒಂದು 3ರಿಂದ 4 ಅದನ್ನ ನೀಟಾಗಿ ಪುಡಿ ಮಾಡ್ಕೊಂಡೆ. ನಂತರ ಅಷ್ಟರಲ್ಲಿ ಈ ಬಾಣ್ಲಿಲಿ ಏನು ಶುಗರ್ ಹಾಕಿದ್ದೆ ಅದೆಲ್ಲ ಕಾಯ್ದಿತ್ತು. ಸೊ ಅದಕ್ಕೆ ತೆಂಗಿನಕಾಯಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ತುಂಬಾ ದಿನ ರವೆ ಉಂಡೆ ಇರಬೇಕು ಅಂದ್ರೆ ಕೊಬ್ಬರಿ ಯೂಸ್ ಮಾಡ್ಕೊಂಡ್ರೆ ತುಂಬಾ ದಿನ ಬರುತ್ತೆ. ಸೊ ತೆಂಗಿನಕಾಯಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ಏಲಕ್ಕಿ ಪೌಡರ್ ಮಿಕ್ಸ್ ಮಾಡ್ಕೊಂಡು ನಂತರ ರವೆನ ನಿಧಾನಕ್ಕೆ ಬಾಡಿಸ್ಕೊಂಡು ಸೇರಿಸ್ಕೋಬೇಕಾಗುತ್ತೆ, ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಇದಕ್ಕೆ ಏನು ಫ್ರೈ ಮಾಡ್ಕೊಂಡಿದ್ವಲ್ಲ ದ್ರಾಕ್ಷಿ ಗೋಡಂಬಿ ಇದನ್ನೆಲ್ಲ ಕಲ್ಸ್ಕೊಂಡ್ಬಿಟ್ಟು ಇದು ಸ್ವಲ್ಪ ತಣ್ಣಗಾಗೋವರೆಗೂ ಅಂದ್ರೆ ಕೈಲಿ ಮುಟ್ಟಕ್ಕಾಗ್ಬೇಕು ಅಷ್ಟವರೆಗೂ ವೇಟ್ ಮಾಡಿಬಿಟ್ಟು ಕೈನ ತಣ್ಣೀರಲ್ಲಿ ಸವರ್ಕೊಂಡು ಉಂಡೆಗಳನ್ನ ಮಾಡಬೇಕಾಗತ್ತೆ. ನಾನು ಫಸ್ಟ್ ಟೈಮ್ ಟ್ರಯಲ್ ಅಂಡ್ ಎರರ್ ಮಾಡ್ತಿರೋದ್ರಿಂದ ಕಮ್ಮಿ ಪ್ರಮಾಣದಲ್ಲಿ ಮಾಡ್ಕೊಂಡಿದ್ದೆ. ಚೆನ್ನಾಗಂತೂ ಬಂತು ರವೆ ಉಂಡೆ. ಹೇಗಿದ್ರು ಗಣೇಶ ಹಬ್ಬ ಆಯ್ತಲ್ಲ, ಸೊ ಗಣೇಶಂಗೆ ರವೆ ಉಂಡೆ ಆಯ್ತು. ಬ್ಯಾಕ್ ಟು ಮೈ ನಾರ್ಮಲ್ ಡೇ. ಇವತ್ತು ಗುರುವಾರ ಅಂತ ಹೇಳಿದ್ನಲ್ಲ, ಒಂದರಲ್ಲಿ ಚಿತ್ರಾನ್ನಕ್ಕೆ ಒಂದರಲ್ಲಿ ರೈಸ್ ಇಟ್ಟಿದ್ದೀನಿ, ಇನ್ನೊಂದು ಕುಕ್ಕರಲ್ಲಿ ಮೊಸರನ್ನಕ್ಕೆ ರೈಸ್ ಇಟ್ಟಿದ್ದೀನಿ. ಸೊ ಎರಡು ಬೇರೆ ಬೇರೆ ಸೀಟಿ ಹೊಡಿಸ್ಬೇಕಲ್ಲ, ವಿಶಲ್ ಹಾಕ್ಸ್ಬೇಕಲ್ಲ. ಮೊಸರನ್ನಕ್ಕೆ ಸ್ವಲ್ಪ ಮೆತ್ತಗಿರಬೇಕು, ಹಾಗೆ ಚಿತ್ರಾನ್ನಕ್ಕೆ ಸ್ವಲ್ಪ ಹುಡಿ ಆಗಿರಬೇಕು. ಸೊ ಹಾಗಾಗಿ ಡಿಫ್ರೆನ್ಸ್ ಆಗುತ್ತೆ ಅಂತ ಒಂದೇ ರೈಸಲ್ಲಿ ಮಾಡೋಕ್ಕಾಗಲ್ಲ ಅಂತ 2 ಸಪ್ರೇಟಾಗಿ ಇಟ್ಟೆ. ಅಷ್ಟರಲ್ಲಿ ಈ ಹಣ್ಣು ತುಪ್ಪ ಮಾಡಿಕೊಂಡೆ. ಏನಾದ್ರು ಸ್ವೀಟ್ ಮಾಡೋಣ ಅಂತ ಬಾಳೆಹಣ್ಣಿತ್ತು, ಸೊ ಬೆಲ್ಲ ಹಾಕ್ಬಿಟ್ಟು ಹಣ್ಣು ತುಪ್ಪ ಮಾಡಿಕೊಂಡೆ. ಇನ್ನ ಚಿತ್ರಾನ್ನ ಮಾಡ್ಕೋತಾ ಇದ್ದೀನಿ ಇಲ್ಲಿ. ಸೊ ಚಿತ್ರಾನ್ನ ಅಂದ್ರೆ ನಿಂಬೆ ಹಣ್ಣಿನ ಚಿತ್ರಾನ್ನ ಅಲ್ಲ, ಎಳ್ಳಿಕಾಯಿ ಇತ್ತು ಊರಿಂದ ತಂದವು. ಸೊ ಎಳ್ಳಿಕಾಯಿ ಚಿತ್ರಾನ್ನ ಮಾಡ್ಕೋತಾ ಇದ್ದೀನಿ. ಸೊ ಇದಿಷ್ಟು ಮಾಡಿಟ್ಬಿಟ್ಟು ನಾನು ಫ್ರೆಶ್ ಅಪ್ ಆಗಕ್ಕೆ ಹೋದೆ. ಇನ್ನೇನು ಆಫೀಸ್ಗೆ ಟೈಮ್ ಆಗ್ತಾ ಬಂದಿತ್ತು, ಹೊರಡಕ್ ಹೋದೆ. ಸ್ನಾನ ಎಲ್ಲ ಮುಗಿಸ್ಕೊಂಡು ಇನ್ನ ವಾಪಸ್ ಬಂದ್ಬಿಟ್ಟು ಇನ್ನೊಂದು ಕುಕ್ಕರ್ದು ವಿಷಲ್ ಎಲ್ಲ ತೆಗೆದ್ಬಿಟ್ಟು ಏರ್ ಪ್ರೆಷರ್ ಎಲ್ಲ ತೆಗೆದ್ಬಿಟ್ಟು ಇನ್ನ ಮೊಸರನ್ನಕ್ಕೆ ಆಹಾರಕ್ಕೆ ಹಾಕ್ತಾ ಇದ್ದೀನಿ. ಯೂಶಲಿ ಬಿಸಿ ಅನ್ನಕ್ಕೆ ಮೊಸರು ಹಾಕಿದ್ರೆ ಒಡೆದೋಗ್ಬಿಡುತ್ತೆ, ಅಂದ್ರೆ ನೀರ್ ಆಗ್ಬಿಡುತ್ತಲ್ಲ. ಸೊ ಹಾಗಾಗಿ ಅದು ತಣ್ಣಗಾದ್ಮೇಲೆ ಮೊಸರು ಸ್ವಲ್ಪ ಹಾಲು ಹಾಕಿ ಕಲಿಸ್ಬಿಟ್ಟು ಇದಕ್ಕೆ ಲೈಟಾಗಿ ಒಗ್ಗರಣೆ ಕೊಟ್ಟೆ ಅಷ್ಟೇನೆ. ಸೊ ಇದಿಷ್ಟು ರೆಡಿ ಆಯ್ತು. ಸೊ ಎಡೆಗೆ ತುಂಬಿಟ್ಟೆ, 2 ಎಡೆಗೂ ತುಂಬಿಟ್ಟೆ, ಗೌರಿಗೊಂದು ಗಣೇಶಗೊಂದು ಅಂತ ಹೇಳಿ. ಅಷ್ಟರಲ್ಲಿ ಹಸ್ಬೆಂಡ್ ಕೂಡ ಸ್ನಾನ ಮುಗಿಸ್ಕೊಂಡು ಇನ್ನ ಪೂಜೆನ ಮುಂದುವರಿಸ್ತಾ ಇದ್ರು ಇನ್ನೊಂದ್ ಕಡೆ. ಅದಾದ್ಮೇಲೆ ನಾನು ಆರತಿ ಎಲ್ಲ ಮಾಡಿ ಪೂಜೆ ಎಲ್ಲ ಮುಗಿಸ್ಬಿಟ್ಟು ಇನ್ನ ನೈವೇದ್ಯ ಎಲ್ಲ ಮಾಡ್ಬಿಟ್ಟು ಇನ್ನ ನಾನು ಮತ್ತೆ ಹಸ್ಬೆಂಡ್ ಇಬ್ರು ಸೇರ್ಬಿಟ್ಟು ಗೌರಿನ ಖುಷಿಯಾಗಿ ಕಳಿಸ್ಕೊಟ್ವಿ. ಸೊ ಕಳಿಸ್ಕೊಟ್ಬಿಟ್ಟು ಅಮ್ಮಗೆ ಊಟ ಹಾಕ್ಬಿಟ್ಟು ನಾನು ಆಫೀಸ್ ಕಡೆ ಹೊರಟೆ. ಇವತ್ತು ಆಲ್ಮೋಸ್ಟ್ ಲೇಟ್ ಆಗಿತ್ತು. ಐ ಥಿಂಕ್ ಮನೇಲೆ 10 ಗಂಟೆ ಆಗಿತ್ತು ಅನ್ಸುತ್ತೆ ಎಲ್ಲ ರೆಡಿ ಮಾಡೋ ಅಷ್ಟರಲ್ಲಿ. ಸೊ ಹಸ್ಬೆಂಡ್ ನನ್ನ ಡ್ರಾಪ್ ಮಾಡ್ತೀನಿ ಅಂತ ಬರ್ತಾ ಇದ್ರು. ಯಾವಾಗ್ಲೂ ಅಷ್ಟೇ ಹಸ್ಬೆಂಡ್ ಡ್ರಾಪ್ ಮಾಡೋದು ಈ ಆಫೀಸ್ಗೆ ಮೇನ್ ಆಗಿ. ಸೊ ಆಫೀಸ್ ರೀಚ್ ಆದೆ. ಐ ಥಿಂಕ್
10:45 ಆಗಿತ್ತು ಅನ್ಸುತ್ತೆ ರೀಚ್ ಆದೆ. ಇನ್ನು ನೆನ್ನೆ ಬೇರೆ ರಜಾ ಇತ್ತು. ಏನೇನು ಪೆಂಡಿಂಗ್ ಕೆಲಸ ಇತ್ತು ನೋಡಿಕೊಂಡು, ಏನೇನು ಪೆಂಡಿಂಗ್ ಇತ್ತು ನೋಡಿಕೊಂಡು ಅದನ್ನೆಲ್ಲ ಚೆಕ್ ಮಾಡ್ತಾ ಇದ್ದೆ. ಸುಮಾರು ಯೂಶ್ವಲಿ ಒಂದು 11-11:30ಗೆಲ್ಲ ನಾನು ಕಾಫಿ ಅಥವಾ ಟೀ ತೊಗೋತೀನಿ. ಸೊ ನೆಕ್ಸ್ಟ್ ಇನ್ನು 2 ಗಂಟೆ ಅಷ್ಟರಲ್ಲಿ ಊಟನೂ ಮುಗಿಸ್ಕೊತೀನಿ. ಇವತ್ತೇನು ಸ್ಪೆಷಲ್ ಅಂದರೆ, ಇವತ್ತು ಐ ಥಿಂಕ್ 2 ಗಂಟೆಗೆ ಮಳೆ ಶುರು ಆಗಿಬಿಟ್ಟಿತ್ತು ಆಫೀಸ್ ಹತ್ರನೇ. ಸೊ ಯೋಚನೆ ಮಾಡ್ತಾ ಇದ್ದೆ ನೈಟು ಈ ಥರ ಇದ್ದರೆ ಹೇಗೆ ಹೋಗೋದು ಅಂತ. ಯಾಕಂದರೆ ಈ ಥರ ಇದ್ದರೆ ಕ್ಯಾಬ್ಗಳು ಬುಕ್ಕೇ ಆಗಲ್ಲ ಅಥವಾ ಆಟೋಗಳು ಬುಕ್ಕೇ ಆಗಲ್ಲ. ಆಲ್ಮೋಸ್ಟ್ ಲಾಗೌಟ್ ಟೈಮ್ ಐ ಥಿಂಕ್ 6:45-7 ಗಂಟೆ ಆಯಿತು ಅನಿಸುತ್ತೆ. ನಾನು ಹೋಗೋ ಅಷ್ಟರಲ್ಲಿ ಇನ್ನೇನು ಸಂಜೆ ಆಗ್ತಾ ಇತ್ತು, ಕತ್ಲೆನೂ ಆಗೋಗ್ಬಿಟ್ಟಿತ್ತು. ಇನ್ನು ಬರಬೇಕಾದ್ರೆ ಸಂಜೆ ಕ್ಯಾಬ್ ಬುಕ್ ಮಾಡ್ಕೊಂಡಿದ್ದೆ. ಆಲ್ಮೋಸ್ಟ್ 1 hour ಹಂಗೆ ಹಿಡಿಯುತ್ತೆ ನಮ್ಮ ಮನೆಗೆ. ಬಟ್ ಈ ಟೈಮಲ್ಲಂತೂ ಹೆವಿ ಅಂದರೆ ಹೆವಿ ಟ್ರಾಫಿಕ್ ಇರುತ್ತೆ. ಇನ್ನು ಮಳೆ ಬಂದರೆ ಕೇಳಬೇಕಾ, ರೋಡ್ ಎಲ್ಲ ಜಾಮ್ ಆಗಿರುತ್ತೆ. ಆ್ಯಂಡ್ ಈ ಟೈಮ್ ಬೇರೆ ಗಣೇಶ ಹಬ್ಬದ ಟೈಮ್ ಅಲ್ಲ. ಸೊ ಸ್ವಲ್ಪ ಸಣ್ಣ ರೋಡ್ಗಳಲ್ಲಿ ಬರೋಕ್ಕಾಗಲ್ಲ. ಗಣೇಶನ ಕೂರಿಸ್ಬಿಟ್ಟಿರ್ತಾರೆ, ರೋಡ್ ಬ್ಲಾಕ್ ಆಗಿರುತ್ತೆ ಅಥವಾ ಗಣೇಶನ ಬಿಡೋ ಟೈಮ್ ಆಗಿರುತ್ತೆ. ಸೊ ಈ ಥರ ಆಗಿರುತ್ತೆ. ನಮ್ಮ ಮನೇಲಿ ಇವತ್ತು ಯಾರೂ ಇಲ್ಲ. ಇವರು ಅಮ್ಮ, ಮಗ, ಹಾಗೆ ನನ್ನ ಮಗಳು, 3 ಜನ. ಇಲ್ಲೋಡು ಅಮ್ಮ, ಇಲ್ಲಿ ಇಲ್ಲೋಡು. ಏನದು? ಏನದು ಗುಂಡಮ್ಮ? ಯಾಕೆ? ಹೋಗ್ಲಿ ಬಿಡು. ಮಳೆ ಸಖತ್ತಿತ್ತು, ಹಾಗಾಗಿ ಆಟೋ ಬೇಡ ಅಂಥೇಳಿ ನಾನು ಕ್ಯಾಬ್ ಮಾಡ್ಕೊಂಬಂದೆ. ತುಂಬ ಆಟೋದಲ್ಲಿ ಬಂದಿದ್ದೀನಿ, ಇವನ್ ಆಫೀಸ್ಗೆ ಹೋದಾಗೆಲ್ಲ ಬಂದಿದ್ದೀನಿ. ಬಟ್ ಸಸ್ಪೆನ್ಷನ್ ಅಂತೂ ಕೆಟ್ಟದಾಗಿರುತ್ತೆ ಆಟೋದು. ಆಲ್ಮೋಸ್ಟ್ ನಾನು 12-15 ಕಿಲೋಮೀಟರ್ಸ್ ಟ್ರಾವೆಲ್ ಮಾಡಬೇಕು ಆಫೀಸಿಂದ. ಸೀರಿಯಸ್ಲಿ ಬ್ಯಾಕ್ ಪೇನ್ ಬರುತ್ತೆ, ಸ್ಟ್ರೈನ್ ಆಗಿಬಿಡುತ್ತೆ. ಸೊ ಇಲ್ಲಿಗೂ ಅಲ್ಲಿಗೂ ಒಂದು 50 ಅಥವಾ 100 ರೂಪೀಸ್ ವ್ಯತ್ಯಾಸ ಇರುತ್ತೆ. ಬಟ್ ಸ್ಟಿಲ್ ಫೈನ್ ಅನಿಸುತ್ತೆ. ಯಾಕಂದರೆ ಆಫ್ಟರ್ ಅ ಲಾಂಗ್ ಟೈರಿಂಗ್ ಡೇ ಒಂದು ಸ್ವಲ್ಪ ಕಂಫರ್ಟ್ ಇಲ್ಲ ಅಂದ್ರೂ ಹೆವಿ ಟಯರ್ಡ್ ಆಗಿಬಿಡುತ್ತೆ ಸೀರಿಯಸ್ಲಿ. ಸೊ ಹಾಗಾಗಿ ಕ್ಯಾಬಲ್ಲಿ ಬಂದೆ. ಪೂಜೆ ಮುಗಿಸ್ಕೊಂಡು ಇನ್ನು ಈವ್ನಿಂಗ್ ಕೆಲಸ ಶುರು ಆಗುತ್ತೆ ನಂದು. ಸೊ ಮುಂದುವರ್ಸೋಣ. ಸೊ ಮಧ್ಯೆ ಗ್ಯಾಪ್ ಕೊಟ್ಟಿದ್ದೆ 2-3 ದಿನದಿಂದ. ಈ ಬುಕ್ನ ಓದೋಕ್ಕಾಗಿರಲಿಲ್ಲ, ಕಂಟಿನ್ಯೂ ಮಾಡೋಕ್ಕಾಗಿರಲಿಲ್ಲ ಬಿಕಾಸ್ ಆಫ್ ಗೌರಿ ಗಣೇಶ ಹಬ್ಬ. ಸೊ ಇವತ್ತು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಆ್ಯಂಡ್ ನಾನಿರೋದು ನೆಂದೋಗ್ಬಿಡ್ತು. ನಾನಿರೋದು 27ನೇ ಅಧ್ಯಾಯ. ಸೊ ಇದನ್ನು ಓದ್ಬಿಟ್ಟು ನಿಮಗೆ ಸಿಗ್ತೀನಿ. ಸೊ ಇನ್ನು ಊಟ ಎಲ್ಲ ಮುಗಿಸ್ಕೊಂಡು ನೈಟ್ ಹೇರ್ ಕೇರ್, ಸ್ಕಿನ್ ಕೇರ್ ಮುಗಿಸ್ಕೊಡ್ತೀನಿ. ಹೇರ್ ಕೇರ್ಗೆ ಬಂದುಬಿಟ್ಟು ನಾನಿಲ್ಲಿ ರೋಸ್ಮೆರಿ ವಾಟರ್ ಸ್ಪ್ರೇನ ಯೂಸ್ ಮಾಡ್ತಾ ಇದ್ದೀನಿ. ಇತ್ತೀಚೆಗೆ ಶುರು ಮಾಡಿದ್ದು ನಾನು. ಆಲ್ರೆಡಿ ಸಮ್ ಆಫ್ ದ ಬೇಬಿ ಹೇರ್ಸ್ ಕೂಡ ಬರ್ತಾ ಇದೆ, ಚೆನ್ನಾಗಿ ಅನ್ನಿಸ್ತಾ ಇದೆ. ಸೊ ಇದನ್ನು ಯೂಸ್ ಮಾಡ್ತಾ ಇದ್ದೀನಿ.
ಇನ್ನು ಫೇಸ್ಗೆ ಮಾಯ್ಶ್ಚರೈಸರ್ ಹಾಗೆ ಅಂಡರ್ ಐ ಕ್ರೀಮ್ ಹಾಕೊಂಡು ಲಿಪ್ ಕೇರ್ ಮಾಡಿಕೊಂಡು ಇವತ್ತಿನ ದಿನನ ಮುಗಿಸ್ತಾ ಇದ್ದೀನಿ. ಸೊ ಕೊನೆವರೆಗೂ ಯಾರಾದ್ರೂ ವಿಡಿಯೋನ ನೋಡ್ತಾ ಇದ್ರೆ ಥ್ಯಾಂಕ್ ಯು ಸೋ ಮಚ್. ಆಸ್ ಐ ಟೋಲ್ಡ್, ನಾನು ಮುಂಚೆನೆ ಹೇಳ್ದಂಗೆ ಇದು ಬಿಯಾಂಡ್ 9 to 5 ಒಂದು ಲೈಫ್ ಇರುತ್ತಲ್ಲ, ನನ್ನ ಲೈಫು, ಅದನ್ನ ರೆಕಾರ್ಡ್ ಮಾಡೋ ಪ್ರಯತ್ನ. ಸೊ ಇಷ್ಟ ಆದರೆ ಲೈಕ್ ಮಾಡಿ, ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ, ದಿಸ್ ಇಸ್ ಪ್ರಿಯಾ. ಐ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್.